ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ಗುಡ್ಡದ ತೆರವು ಕಾರ್ಯಾಚರಣೆ ಆಗಿರ್ಬೋದು, ಶೋಧ ಕಾರ್ಯ ಆಗಿರ್ಬೋದು ಡಿಲೇ ಆಗ್ತಾ ಇದೆ ಅಂತ ಅಲ್ಲಿದ್ದಂತಹ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ರು, ಜಿಲ್ಲಾಡಳಿತದ ವಿರುದ್ಧ ಆರೋಪ ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ವಿಶೇಷವಾದಂತಹ ಸೇನಾ ತಂಡ ಆಗಮನ ಆಗಿದೆ. ಶೋಧ ಕಾರ್ಯ ತ್ವರಿತ ಆಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಸಹ ಗುಡ್ಡ ಕುಸಿತ ಆದಂತಹ ಪ್ರದೇಶಕ್ಕೆ ಹೋಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ. 5 ದಿನದಿಂದ ನಡೀತಾನೆ ಇದೆ ಶೋಧ ಕಾರ್ಯ. ದಿನ ಕಳೆದಂತೆ ಹೊರಬರ್ತಾ ಇವೆ ನಾಪತ್ತೆಯಾದವರ ಹೆಸರು. ಗೋಕರ್ಣ ಬಳಿಯ ಗಂಗೆಕೊಳ್ಳದ ಯುವಕ ಲೋಕೇಶ್ ನಾಪತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಗನನ್ನ ಹುಡುಕೊಡುವಂತೆ ಠಾಣೆಯ ಮೆಟ್ಟಿಲೇರಿದ್ದಾರೆ ಲೋಕೇಶ್ ತಾಯಿ. 5 ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಅಂತ ದೂರು ಕೊಟ್ಟಿದ್ದಾರೆ ತಾಯಿ. ಗುಡ್ಡ ಕುಸಿತದಿಂದ ಮಣ್ಣಿನಡಿ ಹುದುಗಿರೋ ಹೋಟೆಲ್ನಲ್ಲೇ ನನ್ನ ಮಗ ಇದ್ದ, ಮಗನನ್ನ ಹುಡುಕೊಡ್ಬೇಕು ಅಂತ ತಾಯಿ ಮಾದೇವಿ ದೂರು ಕೊಟ್ಟಿದ್ದಾರೆ ಪೊಲೀಸರಿಗೆ. ಗೋವಾದಲ್ಲಿ ಬೋಟ್ ರಿಪೇರಿ ಕೆಲಸ ಮಾಡ್ತಾ ಇದ್ದ ಲೋಕೇಶ್ 5 ದಿನದಿಂದ ಮನೆಗೆ ಬಂದಿಲ್ಲ. ಗುಡ್ಡ ಕುಸಿತ ಆಯ್ತಲ್ಲ, ಅದೇ ಜಾಗದಲ್ಲಿ ನನ್ನ ಮಗ ಸಹ ಇದ್ದ, ಆತನನ್ನು ಸಹ ಹುಡುಕೊಡ್ಬೇಕು. ಗೋವಾದಲ್ಲಿ ಬೋಟ್ ರಿಪೇರಿ ಕೆಲಸವನ್ನ ಮಾಡ್ತಾ ಇದ್ದ ಲೋಕೇಶ್ ಅಂತ ತಾಯಿ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಗೋಕರ್ಣ ಬಳಿಯ ಗಂಗೆಕೊಳ್ಳದ ಯುವಕ ಲೋಕೇಶ್ ನಾಪತ್ತೆ ಆಗಿದ್ದಾನೆ. ಈ ಬಗ್ಗೆ ಸ್ವತಃ ಲೋಕೇಶ್ ತಾಯಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 5 ದಿನದಿಂದ ನನ್ನ ಮಗ ಬರ್ತಾ ಇಲ್ಲ ಅಂತ, ಬಂದಿಲ್ಲ ಅಂತ. ಈ ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇವರೇ ಲೋಕೇಶ್. ಈ ಲೋಕೇಶ್ ಸಹ 5 ದಿನದಿಂದ ನಾಪತ್ತೆ ಆಗಿದ್ದಾರೆ. ಗುಡ್ಡ ಕುಸಿತದಿಂದ ಮಣ್ಣಿನಡಿ ಹುದುಗಿರುವಂತಹ ಹೋಟೆಲ್ನಲ್ಲಿ ನನ್ನ ಮಗ ಇದ್ದ ಅಂತ ತಾಯಿ ಅವರ ದೂರಿನಲ್ಲಿ ದಾಖಲು ಮಾಡಿದ್ದಾರೆ. ಮಗನನ್ನ ಹೇಗಾದ್ರೂ ಮಾಡಿ ಹುಡುಕೊಡಿ ಅಂತ ಲೋಕೇಶ್ ತಾಯಿ ಮಾದೇವಿ ದೂರು ಕೊಟ್ಟಿದ್ದಾರೆ ಪೊಲೀಸರಿಗೆ. ಗುಡ್ಡ ಕುಸಿತ ಆಗಿ 5 ದಿನದಿಂದ ಸಹ ಶೋಧ ಕಾರ್ಯ ನಡೀತಾ ಇದೆ. ದಿನ ಕಳೆದಂತೆ ಈಗ ಒಬ್ಬೊಬ್ಬರೇ ನಾಪತ್ತೆ ಆಗಿದ್ದಾರೆ ಎನ್ನುವಂತಹ ದೂರುಗಳು ಸಹ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗ್ತಾ ಇದ್ದಾವೆ. ಗೋಕರ್ಣ ಬಳಿಯ ಗಂಗೆಕೊಳ್ಳದ ಯುವಕ ಲೋಕೇಶ್ ಸಹ ನಾಪತ್ತೆ ಆಗಿದ್ದಾನೆ ಅಂತ ಲೋಕೇಶ್ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಗುಡ್ಡ ಕುಸಿತ ಆಯ್ತಲ್ಲ, ಆ ಸಂದರ್ಭದಲ್ಲಿ ನನ್ನ ಮಗ ಸಹ ಆ ಹೋಟೆಲ್ನಲ್ಲಿದ್ದ, ಟೀ ಶಾಪ್ ನಲ್ಲಿ ಇದ್ದ ಅಂತ ತಾಯಿ ಮಾದೇವಿ ದೂರು ಕೊಟ್ಟಿದ್ದಾರೆ. ಮಗನನ್ನ ಹೇಗಾದ್ರೂ ಮಾಡಿ ಹುಡುಕೊಡಿ ಅಂತ ಮಾದೇವಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 5 ದಿನಗಳಿಂದಲೂ ಸಹ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಮೃತದೇಹಗಳ ಪತ್ತೆಗಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅದರ ಮಧ್ಯೆ ಈಗ ನಾಪತ್ತೆಯಾದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂಕೋಲದ ಶಿರೂರಿಗೆ ಭೇಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಗುಡ್ಡ ಕುಸಿತದ ಸ್ಥಳವನ್ನ ವೀಕ್ಷಣೆ ಮಾಡಿದ್ದಾರೆ. ಸಿಎಂ ಭೇಟಿ ವೇಳೆಯೇ ಧಾರಾಕಾರವಾದಂತಹ ಮಳೆ ಬರ್ತಾ ಇದೆ. ಸಿಎಂ ಇವತ್ತು ಗುಡ್ಡ ಕುಸಿತ ಆದಂತಹ ಅಂಕೋಲದ ಶಿರೂರಿಗೆ ಹೋಗಿದ್ರು. ಗುಡ್ಡ ಕುಸಿತ ಆಗಿರುವಂತಹ ಪ್ರದೇಶವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಿಎಂ ಭೇಟಿ ವೇಳೆಯೇ ಧಾರಾಕಾರವಾಗಿ ಮಳೆ ಸಹ ಬರ್ತಾ ಇದೆ. ಗುಡ್ಡ ಕುಸಿತ ಆದಂತಹ ಪ್ರದೇಶದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಸ್ಥಳದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಹಾಗೆ ಶೋಧ ಕಾರ್ಯದ ಬಗ್ಗೆ ಮಾಹಿತಿಯನ್ನ ಸಿಎಂ ಪಡೆದುಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ಧಾರಾಕಾರವಾಗಿ ಆ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮಳೆ ಮಧ್ಯೆಯೂ ವೀಕ್ಷಣೆಯನ್ನ ಮುಂದುವರೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇದೆ. ಇದರ ಮಧ್ಯೆ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶಿರೂರು ಗುಡ್ಡ ಕುಸಿತದ ಪ್ರದೇಶದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಅವರ ಜೊತೆಗೆ ಅಧಿಕಾರಿಗಳು, ಜಿಲ್ಲೆಯ ಶಾಸಕರು, ಸಚಿವರು ಸಹ ಇದ್ದಾರೆ. ಗುಡ್ಡ ಕುಸಿತದ ಸ್ಥಳ ವೀಕ್ಷಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಸಹ ಮಳೆ ಆಗ್ತಾ ಇದೆ. ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಇದರ ಮಧ್ಯೆ ಸಹ ವೀಕ್ಷಣೆ ಮುಂದುವರೆದಿದೆ. ಶೋಧ ಕಾರ್ಯಕ್ಕೆ ಇದೇ ಮಳೆ ಅಡ್ಡಿಪಡಿಸ್ತಾ ಇದೆ ಅಂತ ಅಲ್ಲಿನ ಜಿಲ್ಲಾಡಳಿತ ಹೇಳ್ತಾ ಇತ್ತು. ಈಗ ವೀಕ್ಷಣೆಗೆ ಬಂದಂತಹ ಸಿಎಂ ಅವರಿಗೂ ಸಹ ಈಗ ವೀಕ್ಷಣೆಗೆ ಮಳೆ ಅಡ್ಡಿಪಡಿಸ್ತಾ ಇದೆ. ಸಿಎಂ ಭೇಟಿ ವೇಳೆ ಸಹ ಮಳೆಯಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇದರ ಮಧ್ಯೆ ಸ್ಥಳ ವೀಕ್ಷಣೆಯ ಜೊತೆಗೆ ಅಧಿಕಾರಿಗಳಿಂದ ಸಿಎಂ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ.
ಮಳೆ ನಡುವೆ ಸಹ ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ವೀಕ್ಷಣೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದು ಸಿಎಂ ಸಿದ್ದರಾಮಯ್ಯ ಅವರಿರುವಂತಹ ಕಾರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇನ್ನೂ ಸಹ ಅಲ್ಲಿ ಮಳೆ ಬರ್ತಾನೆ ಇದೆ. ಆಗಾಗ ಮಳೆ ಬರ್ತಾ ಇದೆ, ಅಲ್ಲಲ್ಲಿ ಸ್ವಲ್ಪ ಗುಡ್ಡ ಸಹ ಕುಸಿತಾ ಇದೆ. ಹೀಗಾಗಿ ಅಲ್ಲಿರುವಂತಹ ಜನರಿಗೂ ಸಹ ಆತಂಕ ಇದೆ. ಈಗೇನ್ ಸಿಎಂ ಸಿದ್ದರಾಮಯ್ಯ ಅವರು ಸ್ಥಳ ವೀಕ್ಷಣೆಗೆ ಅಂತ ಹೋಗಿದ್ರು ಗುಡ್ಡ ಕುಸಿತ ಆದಂತಹ ಸ್ಥಳಕ್ಕೆ, ಆ ಟೈಮಲ್ಲಿ ಸಹ ಮಳೆ ಬಂದಿದೆ. ಈ ಮಳೆ ನಡುವೆ ಸಹ ಸ್ಥಳ ವೀಕ್ಷಣೆಯನ್ನ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ 2 ಸೇನಾ ತಂಡಗಳು ಸಹ ಬಂದಿದ್ದಾವೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಳೆ ಧಾರಾಕಾರವಾಗಿ ಆ ಭಾಗದಲ್ಲಿ ಬರ್ತಾ ಇರುವಂತಹ ದೃಶ್ಯ. ಅದರ ಮಧ್ಯೆನೇ ಕಾರ್ಯಾಚರಣೆ ಆಗ್ತಾ ಇದೆ, ಶೋಧ ಕಾರ್ಯವನ್ನ ಸಹ ನಡೆಸಲಾಗ್ತಾ ಇದೆ. ಈ ಧಾರಾಕಾರ ಮಳೆಯ ಮಧ್ಯೆಯೇ ಸಿಎಂ ಸಹ ಸ್ಥಳಕ್ಕೆ ಭೇಟಿ ಮಾಡಿ ವೀಕ್ಷಣೆ ಮಾಡಿದ್ದಾರೆ, ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ 2 ಸೇನಾ ತಂಡ ಸಹ ಬಂದಿದೆ ಶೋಧ ಕಾರ್ಯಕ್ಕೆ. ಆ ಶೋಧ ಕಾರ್ಯಕ್ಕೂ ಸಹ ಈಗ ಮಳೆ ಅಡ್ಡಿಪಡಿಸ್ತಾ ಇದೆ. ಸ್ಥಳೀಯರು ಆದಷ್ಟು ಬೇಗ ತೆರವು ಕಾರ್ಯಾಚರಣೆ ಆಗಿರ್ಬೋದು, ಶೋಧ ಕಾರ್ಯಾಚರಣೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಮಳೆ ಅಡ್ಡಿಪಡಿಸ್ತಾ ಇದೆ ಶೋಧ ಕಾರ್ಯಕ್ಕೆ. ಈ ಘಟನೆಯಿಂದಾಗಿ ಈಗಾಗಲೇ 7 ಜನ ಮೃತಪಟ್ಟಿದ್ದು, ಅವರ ಮೃತದೇಹವನ್ನ ಸಹ ಪತ್ತೆ ಹಚ್ಚಲಾಗಿದೆ. ಇನ್ನು 3 ಮೃತದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ. ಮತ್ತೊಂದು ಕಡೆ ನಾಪತ್ತೆಯಾದವರ ಸಂಖ್ಯೆ ಸಹ ಹೆಚ್ಚಾಗ್ತಾ ಇರೋದ್ರ ಹಿನ್ನೆಲೆ ಶೋಧ ಕಾರ್ಯವನ್ನ ತೀವ್ರ ಮಾಡೋಣ ಅಂತ ಹೇಳಿ ಸೇನಾ ತಂಡವನ್ನ ಕರೆಸಿದ್ರು ಸಹ ಮಳೆ ಅಡ್ಡಿಪಡಿಸ್ತಾ ಇದೆ ಶೋಧ ಕಾರ್ಯಕ್ಕೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಧಿಕಾರಿಗಳು ಛತ್ರಿಯನ್ನು ಹಿಡ್ಕೊಂಡೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶೋಧ ಕಾರ್ಯಕ್ಕೆ ಮಳೆ ಅಡ್ಡಿಪಡಿಸ್ತಾ ಇದೆ. ಈ ರೀತಿಯಾಗಿ ನಿರಂತರವಾಗಿ ಮಳೆ ಬರ್ತಾ ಇದ್ರೆ ಸಹಜವಾಗಿ ಶೋಧ ಕಾರ್ಯಕ್ಕೆ ಅಡ್ಡಿಯಾಗತ್ತೆ, ಅಲ್ಲಲ್ಲಿ ಮತ್ತೆ ಮಣ್ಣು ಕುಸಿಯುವಂತಹ ಸಾಧ್ಯತೆ ಇರುತ್ತೆ. ಇದೇ ಮಳೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಸಹ ಹೋಗಿ ಸ್ಥಳ ವೀಕ್ಷಣೆಯನ್ನ ಮಾಡಿದ್ದಾರೆ, ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಆ ಕೆಸರಿನಲ್ಲೇ ಓಡಾಡಿ ಸ್ಥಳದ ವೀಕ್ಷಣೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಯಾವ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಜೋರಾಗೇ ಇದೆ ಮಳೆ. ಈ ಮಳೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಥಳ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಕ್ಷಣಾ ತಂಡದಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಸಿಎಂ ಭೇಟಿ ಮಾಡಿದಂತಹ ಸಂದರ್ಭದಲ್ಲೇ ಧಾರಾಕಾರ ಮಳೆಯಾಗಿದೆ. ಆದರೆ ಮಳೆಗೂ ಸಹ ಲೆಕ್ಕಿಸದೆ ಆ ಮಳೆ ಮಧ್ಯೆನೇ ಓಡಾಡಿ ಸ್ಥಳ ವೀಕ್ಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರಿಗೆ ಅಧಿಕಾರಿಗಳು ಸಹ ಸಾಥ್ ಕೊಟ್ಟಿದ್ದಾರೆ, ಸಚಿವರಿದ್ದಾರೆ, ಜಿಲ್ಲೆಯ ಶಾಸಕರು ಸಹ ಸಾಥ್ ಕೊಟ್ಟಿದ್ದಾರೆ. ಸಿಎಂ ಅವರಿಗೆ ರೈನ್ ಕೋಟ್ ಅನ್ನು ಒದಗಿಸಿಕೊಟ್ಟಿದ್ದಾರೆ ಸ್ಥಳೀಯರು. ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೈನ್ ಕೋಟ್ ಅನ್ನು ತೊಟ್ಟು ಸಿಎಂ ಸಿದ್ದರಾಮಯ್ಯ ಸ್ಥಳ ವೀಕ್ಷಣೆಯನ್ನ ಮಾಡಿದ್ದಾರೆ. ಮಳೆ ನಡುವೆಯೇ ಪರಿಶೀಲನೆ ಅನ್ನೋದು ಮುಂದುವರಿತಾ ಇದೆ ಸಿಎಂ ಅವರಿಂದ. ಹಾಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಹ ಪಡೆದುಕೊಳ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು, ಈಗಾಗಲೇ 2 ಸೇನೆ ಬಂದಿದೆ, ಸೇನಾ ತಂಡದ ಕಾರ್ಯ ಜೊತೆಗೆ SDRF NDRF ತಂಡ ಸಹ ಇದೆ. ಈ ಮಳೆ ಮಧ್ಯೆ ಯಾವ ರೀತಿಯಾಗಿ ತ್ವರಿತಗತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ, ಇದರ ಬಗ್ಗೆ ಸಹ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಭಾಗದಲ್ಲಿ ಪದೇ ಪದೇ ಈ ರೀತಿ ಮಳೆ ಆಗ್ತಾ ಇರೋದ್ರಿಂದಾನೇ ರಕ್ಷಣಾ ಕಾರ್ಯ ಆಗಿರ್ಬೋದು, ಶೋಧ ಕಾರ್ಯ ಡಿಲೇ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಸಿಎಂ ಹೋದಾಗ್ಲೂ ಸಹ ಅದೇ ರೀತಿಯಾಗಿದೆ. ಮಳೆ ಬಂದಿದೆ, ಮಳೆ ಮಧ್ಯೆ ವೀಕ್ಷಣೆ ಸಹ ಮಾಡಿದ್ದಾರೆ ಸಿಎಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.